ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಸ್ವಚ್ಛತಾ ಹಿ ಸೇವಾ ವಿಶೇಷ ಆಂದೋಲನಕ್ಕೆ ಸಂಸದ ಪಿಸಿ ಗದ್ದಿಗೌಡರ ಚಾಲನೆ. ಐಹೊಳೆ ಸ್ಮಾರಕ ಆವರಣದಲ್ಲಿ ನಡೆದ ಕಾರ್ಯಕ್ರಮ. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ವರೆಗೆ ನಡೆಯಲಿರುವ ಸ್ವಚ್ಛತಾ ಆಂದೋಲನ ಸ್ವಭಾವ ಸ್ವಚ್ಛತಾ ಸಂಸ್ಕಾರ ಧ್ಯೇಯವಾಕ್ಯದೊಂದಿಗೆ ಕಾರ್ಯಕ್ರಮ ಆಚರಣೆ. ಅನೈರ್ಮಲ್ಯ ಓ ಸಮಸ್ಯಾತ್ಮಕ ಕಸದ ತಾಣಗಳನ್ನು ತೆರವುಗೊಳಿಸುವತ್ತ ಗಮನಹರಿಸುವ ಬೃಹತ್ ಸ್ವಚ್ಛತಾ ಅಭಿಯಾನ ಇದು. ಪೇಪರ್, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿದಲ್ಲಿ ತ್ಯಾಜ್ಯ ನಿರ್ಮಾಣ ಕಡಿಮೆ ಮಾಡಿ ಇದರ ಮೂಲಕ ಪರಿಸರ ಸ್ವಚ್ಛವಾಗಿಡಬೇಕು. ಮಹಾತ್ಮ ಗಾಂಧೀಜಿಯವರ ಕನಸು ಹಾಗೂ ಪ್ರಧಾನಿ ಮೋದಿಜಿಯವರ ಸಂಕಲ್ಪ ಸಾಕಾರಗೊಳಿಸಬೇಕಿದೆ ಎಂದು ಸಂಸದ ಗದ್ದಿಗೌಡರ ತಿಳಿಸಿದರು. ಜಿಲ್ಲಾಧಿಕಾರಿ ಜಾನಕಿ ಕೆಎನ್, ಜಿಪನ್ ಸಿಒ ಶಶಿಧರ ಕುರೇರ, ಜಿಪನ್ ಉಪಕಾರ್ಯದರ್ಶಿ ಎನ್ವೈ ಬಸರಿಗಿಡದ, ಮುಖ್ಯ ಯೋಜನಾಧಿಕಾರಿ ಪುನೀತ್, ಮುಖ್ಯ ಲೆಕ್ಕಾಧಿಕಾರಿ ಸಿದ್ದರಾಮುಕಲಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ನಂತರ ತಾರಬಸವ ಗುಡಿಯ ಆವರಣವನ್ನುಡಿಸಿ ಸಿಇಒ ಸೇರಿದಂತೆ ಇತರೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸ್ವಚ್ಛತಾ ಕಾರ್ಯ ನಡೆಸಿದರು. ನಮಸ್ಕಾರ ಸರ್. ಇದು ಎಷ್ಟು ವರ್ಷದ ಬಿಪಿ ಅದು LCD ಹೋಗಿ ಸ್ವಲ್ಪ ಭಾಳ ಇವತ್ತು ಆಗಬೇಕು. ಯಾಕಂತ ಹೇಳಿದ್ರೆ ಬಹುಶಃ ನಮ್ಮ ತಾಯಂದಿರು ಸಹೋದರಿಯರ ಒಂದು ಮರ್ಯಾದೆ ಸಲುವಾಗಿ, ಅವರಿಗೆ ಅದರ ಜೊತೆಗೆ ಸ್ವಚ್ಛತೆ ಸಲುವಾಗಿ ನಾವೆಲ್ಲ ಶೌಚಾಲಯವನ್ನು ಬಳಸಬೇಕು. ಹಾಗೆಯೇ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಇವತ್ತು ಸಾರ್ವಜನಿಕ ಸ್ಥಳ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ನಿಲ್ದಾಣ ಇರ್ಬೋದು, ಶಾಲೆ ಕಾಲೇಜುಗಳಿರ್ಬೋದು, ಹಾಗೆ ನಾವು ಇರ್ತಕ್ಕಂಥ ಮನೆ ಅಕ್ಕಪಕ್ಕದಲ್ಲಿರ್ತಕ್ಕ ಪರಿಸರ ಇವತ್ತು ಸ್ವಚ್ಛವಾಗಿದ್ದರೆ ನಾವು ಆರೋಗ್ಯವಂತರಾಗಿರ್ತೇವೆ, ನಮ್ಮ ಮನಸ್ಸು ಕೂಡ ಶುದ್ಧವಾಗಿರ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಳೆದ 10 ವರ್ಷದಿಂದ ಈ ಕಾರ್ಯಕ್ರಮಗಳು ಇವತ್ತು ಪ್ರಮುಖವಾಗಿ ಇವತ್ತು ಇದಕ್ಕೆ ವೇಳೆ ಸಿಗುತ್ತಿದೆ. ಆದರೆ ನಮ್ಗೆಲ್ಲರಿಗೂ ಕೂಡ ಒಂದು ಇಚ್ಛಾಶಕ್ತಿ ಇರಬೇಕಾಗ್ತದೆ. ಇವತ್ತು ಇದು ನಮ್ಮ ಸಲುವಾಗಿ. ಇವತ್ತು ಪ್ರಕೃತಿ ಸ್ವಚ್ಛವಾಗಿದ್ದರೆ ಅದು ನಮಗೆ, ಅಂದ್ರೆ ಅದನ್ನ ನಾವು ರಕ್ಷಣೆ ಮಾಡಿದರೆ ಪ್ರಕೃತಿಯು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಿದೆ ಅನ್ನೋ ಒಂದು ಕಲ್ಪನೆ ನಮ್ಗೆಲ್ಲರಿಗೂ ಕೂಡ ಇರಬೇಕಾಗ್ತದೆ. ಇವತ್ತು ಮತ್ತೆ ಮೊನ್ನೆ ಆಗಸ್ಟ್ 15ನೇ ತಾರೀಕಿನಂದು ಸನ್ಮಾನ್ಯ ನರೇಂದ್ರ ಮೋದಿರು ಮತ್ತೆ ಕರೆ ಕೊಟ್ಟಿದ್ದಾರೆ. ಇವತ್ತು ಈ ಒಂದು 10 ವರ್ಷ ಅವಧಿಯಲ್ಲಿ ಇವತ್ತು ಏನು ಕೆಲಸ ಕಾರ್ಯಗಳಾಗಿವೆ ಇದು ಮುಂದುವರಿಬೇಕು. 10 ವರ್ಷಗಳ ನಿಮಿತ್ತವಾಗಿ ಇವತ್ತು ಕಾರ್ಯಕ್ರಮ ನಡಿಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಈ ಒಂದು ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಐಹೊಳೆಯಲ್ಲಿ ನಮ್ಮ ಬಾಗಲಕೋಟೆಯ ಒಂದು ಜಿಲ್ಲಾಧಿಕಾರಿಗಳ ಹಾಗೂ ನಮ್ಮ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು